ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನಿವತ್ತೊಂದು ಬೇಬಿ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ವಿತ್ ಬೀಡ್ಸು. ನೋಡಿ, ನಾನಿಲ್ಲಿ ಬೇಬಿ ಕುಚ್ಚನ್ನು ಹಾಕೋದಕ್ಕೆ 60 ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. 60 ಸ್ಟ್ಯಾಂಡ್ ತೊಗೊಂಡು ಈ ಟಿಪ್ ಏನಿದೆ, ಈ ಟಿಪ್ಪನ್ನ ಫ್ಯಾಬ್ರಿಕ್ ಗ್ಲೂ ಹಾಕಿ ಈ ರೀತಿ ಫ್ಲ್ಯಾಟಾಗಿ ಮಾಡಿಕೊಂಡ್ರೆ ನೀಡಲ್ಗೆ ಹಾಕೋದಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಬೇಬಿ ಕುಚ್ಚನ್ನು ಹಾಕೋದಕ್ಕೆ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ 60 ಸ್ಟ್ಯಾಂಡ್ಸ್ ಅಂದರೆ ಒಂದು ಸೈಡ್ಗೆ ಇವಾಗ 60 + 60 ಬರುತ್ತೆ. ಆವಾಗ 120 ಸ್ಟ್ಯಾಂಡ್ಸ್ ಆಗುತ್ತೆ. ಎರಡು ಸೇರಿ ಮತ್ತೆ ನಾವು ಕುಚ್ಚನ್ನು ಕಟ್ಟಿದಾಗ 240 ಸ್ಟ್ಯಾಂಡ್ಸ್ ಆಗುತ್ತೆ. ನೀವು ಹಾಗೆ ಹಾಕ್ತೀನಿ ನೀಡಲ್ ಬೇಡ ಅಂತ ಹೇಳೋದಾದರೆ 120 ಸ್ಟ್ಯಾಂಡ್ಸ್ ಡೈರೆಕ್ಟಾಗಿ ತೊಗೊಂಡು ಕೂಡ ಮಾಡ್ಬೋದು. ನಾನಿಲ್ಲಿ ಒಂದು ಸೈಡು 60 ಸ್ಟ್ಯಾಂಡ್ಸ್ ಮಾತ್ರ ತೊಗೊಂಡಿದ್ದೀನಿ. ಅಂದರೆ ರೌಂಡ್ 60 ರೌಂಡ್ ತೊಗೊಂಡು ಒಂದು ಸೈಡ್ ಮಾಡಿಕೊಂಡು ಈ ರೀತಿ ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಫಿಂಗರ್ ಗ್ಯಾಪಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಟೇಪ್ನ ತಗೊಂಡು 1 ಇಂಚು 2 ಇಂಚು ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಮಾಡ್ಕೋಬೋದು. ನಾನಿಲ್ಲಿ ಫಸ್ಟು ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. ಆವಾಗ ಈಸಿ ಆಗುತ್ತೆ. ಕ್ರೋಶಾ ನೀಡಲಿಂದ ಹೋಲ್ ಮಾಡಿಕೊಂಡ್ರೆ ನೋಡಿ ನೀಡಲ್ಲು ಈಸಿಯಾಗಿ ಬರುತ್ತೆ. ನೀಡಲ್ನ ಹಾಕಿ ನೀಟಾಗಿ ಥ್ರೆಡ್ನೆಲ್ಲ ಸೇರಿಸಿ ಎಳ್ಕೋಬೇಕು. ನೋಡಿ, ಈ ರೀತಿಯಾಗಿ ಥ್ರೆಡ್ ಒಂದೇ ಸಮ ಬರೋ ರೀತಿ ಎಳ್ಕೋಬೇಕು. ಎಳ್ಕೊಂಡು ಟೈಟಾಗಿ ಇಟ್ಕೊಂಡು ನೋಡಿ, ಝರಿ ಥ್ರೆಡನ್ನು ತೊಗೊಂಡಿದ್ದೀನಿ. ನೀಡಲ್ಗೆ ಎಮ್ಮಿಂಗ್ ನೀಡಲ್ಗೆ ಝರಿ ಥ್ರೆಡನ್ನು ಹಾಕ್ಕೊಂಡು ಈ ರೀತಿ ಫಸ್ಟು ಕೆಳಗಡೆಯಿಂದ ಇನ್ಸರ್ಟ್ ಮಾಡ್ಕೋಬೇಕು. ನೀಡಲ್ನ ಹಾಕ್ಕೊಂಡು ನೋಡಿ, ಝರಿ ಥ್ರೆಡ್ ಹೆಂಡು ಏನಿರುತ್ತೆ ಅದನ್ನು ನೀಟಾಗಿ ಎಳ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಆವಾಗ ನಮಗೆ ಗ್ರಿಪ್ ಸಿಗುತ್ತೆ. ಇಟ್ಕೊಂಡು ನೋಡಿ, ನಮ್ಮ ರೈಟ್ ಸೈಡ್ ಏನಿರುತ್ತೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ನೀಡಲ್ನ ಹಾಕಿಬಿಟ್ಟು ಈ ರೀತಿ ಎಳ್ಕೋಬೇಕು. ನೋಡಿ, ಈ ರೀತಿ ನೀಡಲ್ನ ಹಾಕ್ಬಿಟ್ಟು ಎಳ್ಕೊಂಡ್ರೆ ಅದು ನಾಟ್ ಆಗುತ್ತೆ, ನಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನಾವಿಲ್ಲಿ ಒಂದೆರಡು ನಾಟನ್ನ ಹಾಕ್ಕೊಳ್ಳೋಣ. 2 ನಾಟನ್ನು ಹಾಕ್ಕೊಂಡು ನಾನಿಲ್ಲಿ ಇವಾಗ ಬೀಡನ್ನ ಹಾಕೋತೀನಿ. ಇಲ್ಲಿ ನಾನು ಫ್ಲವರ್ ಬೀಡ್, ಈ ಥರ ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ. ಇಲ್ಲಿ ನೀವು ನಿಮಗೆ ಯಾವ ರೀತಿ ಬೀಡ್ ಬೇಕು ಅನಿಸುತ್ತೋ ಆ ರೀತಿ ಇನ್ಸರ್ಟ್ ಮಾಡ್ಕೋಬೋದು. ಇಲ್ಲಿ ರೌಂಡ್ ಬೀಡನ್ನ ಕೂಡ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಕಸ್ಟಮರ್ ಈ ರೀತಿ ಫ್ಲವರ್ ಬೀಡನ್ನ ಕೇಳಿರೋದ್ರಿಂದ ನಾನು ಈ ರೀತಿ ಬೀಡನ್ನೇ ಹಾಕ್ಕೊಡ್ತಾಯಿದ್ದೀನಿ. ನೋಡಿ, ಈ ರೀತಿ ಎಳ್ಕೊಂಡು ನೀಟಾಗಿ ಕೂರಿಸ್ಕೊಳ್ಳಿ ಬೀಡನ್ನ. ಮತ್ತೆ ಇನ್ನೊಂದು ಸಲ ನಾವು ಹೋಲ್ ಏನಿರುತ್ತೆ ನೋಡಿ, ಆ ಬೀಡಲ್ಲಿ ಹೋಲ್ ಏನಿರುತ್ತೆ ಅದರೊಳಗಡೆಯಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕು. ನೀಡಲ್ನ ಪಾಸ್ ಮಾಡಿಕೊಂಡು ಮತ್ತೆ ಕುಚ್ಚು ಕೆಳಗಡೆಯಿಂದ ಥ್ರೆಡ್ನ ತಗೊಂಡು ಅಲ್ಲೇನು ನಾವು ಬೀಡಿಂದ 2 ಸಲ ದಾರ ಹೋಗಿರುತ್ತಲ್ಲ ಅದೆರಡೂ ಸೇರಿಸಿ ಈ ರೀತಿ ನೋಡಿ ನೀಡಲ್ ಹಾಕ್ಕೊಂಡು ಎಳ್ಕೊಳ್ಳಿ. ಆವಾಗ ಟೈಟ್ ಆಗುತ್ತೆ. ಮತ್ತು ಒಂದು ನಾಟ ಹಾಕ್ಕೊಂಡ್ರೆ ಬೀಡು ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ, ಲೂಸ್ ಬರೋದಿಲ್ಲ. ನೋಡಿ, ಈ ರೀತಿ ನಾಟ ಹಾಕ್ಕೊಂಡು ಮತ್ತು ನಾವಿಲ್ಲಿ ಈ ಮೇಲ್ಗಡೆಯಿಂದ ಒಂದು ಸಲ ನೀಡಲ್ನ ಹಾಕ್ಕೊಳ್ಳೋಣ. ನೀಡಲ್ನ ಹಾಕಿ ಎಳ್ಕೊಂಡು ಇಲ್ಲಿ ನೋಡಿ ಝರಿ ಥ್ರೆಡನ್ನು ನೀಟಾಗಿ ಎಳ್ಕೋಬೇಕು. ಆವಾಗ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಎಳ್ಕೊಂಡು ಇಲ್ಲಿ ನೋಡಿ ನೀಡಲ್ನ ಈ ರೀತಿ ಮೇಲ್ಗಡೆಯಿಂದ ಒಂದು ಸಲ ಈ ರೀತಿ ಹಾಕ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅಂದರೆ ಟೈಟಾಗಿ ಕುಚ್ಚು ಕೂತ್ಕೊಳ್ಳುತ್ತೆ, ಎಲ್ಲೂ ಲೂಸ್ ಬರಲ್ಲ. ನೋಡಿ, ಈ ರೀತಿ ಎಳ್ಕೊಳ್ಳಿ. ನಾವಿಲ್ಲಿ ಝರಿ ಥ್ರೆಡನ್ನು ಕಟ್ಟಬೇಕಾದ್ರೆ ತುಂಬ ನೀಟಾಗಿ ಕಟ್ಕೋಬೇಕು. ಅದೆಲ್ಲೂ ಕೂಡ ಗಂಟು ಹಾಕೊಳ್ದೇ ಇರೋ ರೀತಿ ನೀಟಾಗಿ ಎಳ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ. ನಾವು ಯಾವ ಲೆಂತಲ್ಲಿ ಕಟ್ ಮಾಡ್ಕೊಂಡಿರ್ತೀವೋ ಆ ಲೆಂತ್ಗೆ ಕಟ್ ಮಾಡ್ಕೊಳ್ಳೋದು. ನಿಮಗೆ ಇದನ್ನು ಇನ್ನೂ ಉದ್ದ ಬೇಕಾದರೂ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಫ್ಯಾನ್ಸಿ ಸ್ಯಾರಿಗಳಿಗೂ ಕೂಡ ಹಾಕೋಬೋದು. ನೋಡಿ, ನಾನಿಲ್ಲಿ ಮತ್ತೆ ಫಿಂಗರ್ ಗ್ಯಾಪಲ್ಲೇ ನೋಡಿಕೊಂಡು ಮಾಡ್ಕೋತಾ ಇದ್ದೀನಿ. ನಿಮಗೆ ಫಿಂಗರ್ ಗ್ಯಾಪಲ್ಲಿ ಗೊತ್ತಾಗಲ್ಲ ಅಂತ ಹೇಳಿದ್ರೆ, ಗ್ಯಾಪ್ ಇನ್ನೂ ಬೇಕು ಅಂತ ಹೇಳಿದ್ರೆ ನೀವು ಟೇಪ್ನ ತಗೊಂಡು 2 ಇಂಚು ಅಥವಾ 1 ಇಂಚು ಎಷ್ಟು ಬೇಕೋ ಅಷ್ಟು ಗ್ಯಾಪಿಗೆ ಮಾಡ್ಕೋಬೋದು. ನೋಡಿ, ಹೋಲ್ ಮಾಡಿಕೊಂಡು ನೀಡಲ್ನ ಇನ್ಸರ್ಟ್ ಮಾಡಿ ಎಳ್ಕೊತಾ ಇದ್ದೀನಿ. ಥ್ರೆಡನ್ನು ನೀಟಾಗಿ ಎಳ್ಕೋಬೇಕು, ಎಲ್ಲ ಒಂದೇ ಸಮ ಬರೋ ರೀತಿ ನೀಟಾಗಿ ಎಳ್ಕೋಬೇಕು. ನೀವಿಲ್ಲಿ ಈ ಡಿಸೈನ್ನ ಬಂದು ಫ್ಯಾನ್ಸಿ ಸ್ಯಾರಿಗೂ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಫ್ಯಾನ್ಸಿ ಸ್ಯಾರಿಗೆ ಹಾಕೋದಾದರೆ ಸ್ವಲ್ಪ ಲೆಂತ್ ಬಿಟ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಝರಿ ಥ್ರೆಡ್ಡಿಂದ ಕುಚ್ಚನ್ನು ಟೈ ಮಾಡ್ಕೊಳ್ಳೋಣ.
2 ರೌಂಡು ಹಾಕ್ಕೊಂಡು ಕಟ್ಕೊಂಡ್ರೆ ಸಾಕು. ಅಂದರೆ 2 ನಾಟ್ ಹಾಕ್ಕೊಂಡ್ರೆ ಸಾಕು. 2 ನಾಟ್ ಆದಮೇಲೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ನೀಡಲ್ಗೆ ಬೀಡನ್ನ ಹಾಕ್ಕೋಬೇಕು. ಬೀಡನ್ನ ಹಾಕ್ಕೊಂಡು ಒಂದು ರೌಂಡ್ ಹಾಕ್ಕೊಳ್ಳೋಣ. ನೋಡಿ ಬೀಡ್ ಹಾಕ್ಕೊಂಡು ಲೆಫ್ಟ್ ಸೈಡಿಂದ ಈ ರೀತಿ ನೀಡಲ್ನ ಹಾಕಿ ತಗೊಂಡು ಮತ್ತೆ ನಾವು ಹೋಲಿಂದ ಹಾಕ್ಕೋಬೇಕು. ನಮಗೆ ಈ ರೀತಿ ಹಾಕೋದ್ರಿಂದನೇ ಅದು ಗ್ರಿಪ್ ಬರೋದು. ಇಲ್ಲಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಯಾವುದೇ ಥರ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗಿಲ್ಲ. ಬೀಡನ್ನ ಹಾಗೇ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ಎಳ್ಕೊಂಡು ನೀವು ಬೀಡನ್ನ ನೀಟಾಗಿ ಕೂರಿಸ್ಕೊಂಡು ಈ ರೀತಿ ಹೆಬ್ಬೆರಳು ಸಹಾಯದಿಂದ ಇಟ್ಕೊಂಡು ಟೈಟಾಗಿ ಎಳ್ಕೋಬೇಕು. ಎಳ್ಕೊಂಡು ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಹಾಕಿ ನೋಡಿ ಈ ರೀತಿ ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ಮೇಲ್ಗಡೆಯಿಂದ ಒಂದು ಸಲ ನೀಡಲ್ನ ಹಾಕಿ ಕೆಳಗಡೆನೂ ಕೂಡ ಒಂದು ನಾಟ್ ಹಾಕ್ಕೊಂಡ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ಎಳ್ಕೊಂಡು ಒಂದು ಹಿಂದೆ ಈ ರೀತಿ ನಾಟ್ ಹಾಕ್ಕೋಬೇಕು. ಹೇಳ್ಕೊಂಡು ನೀವು ಹಿಂದೆ ಏನು ಲೆಂತ್ಗೆ ಕಟ್ ಮಾಡ್ಕೊಂಡಿರ್ತೀರೋ ಅದೇ ಲೆಂತ್ಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾವು ಸ್ಟಾರ್ಟಿಂಗ್ ಯಾವ ಲೆಂತಲ್ಲಿ ಕಟ್ ಮಾಡಿರ್ತೀವೋ ಎಂಡ್ವರೆಗೂ ಕೂಡ ಅದೇ ಲೆಂತಲ್ಲೇ ಕಟ್ ಮಾಡ್ತಾ ಹೋಗಬೇಕು. ಆವಾಗನೇ ಚೆನ್ನಾಗಿ ಕಾಣಿಸೋದು. ನೋಡಿ ಈ ರೀತಿಯಾಗಿ ಬರುತ್ತೆ. ಬೀಡ್ ನಿಮಗೆ ಎಲ್ಲೂ ಲೂಸ್ ಬರೋದಿಲ್ಲ, ಟೈಟಾಗೆ ಕೂತ್ಕೊಳ್ಳುತ್ತೆ. ನೋಡಿ ಗ್ಯಾಪ್ ಇಷ್ಟಿಷ್ಟು ಕೊಟ್ಟಿದ್ದೀನಿ ನಾನು. ನಿಮಗೆ ಇನ್ನೂ ಗ್ಯಾಪ್ ಬೇಕು ಅಂತ ಹೇಳಿದ್ರೆ ಇನ್ನೂ ಗ್ಯಾಪ್ ಕೊಟ್ಟು ಬೇಕಾದರೆ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಫುಲ್ಲು ಸ್ಯಾರಿ ಹಾಕಿದ್ದೀನಿ. ಫುಲ್ಲು ಸ್ಯಾರಿ ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ಕಾಣಿಸ್ತಿದೆ. ತುಂಬ ನೀಟಾಗಿ ಬರುತ್ತೆ. ಬೇಬಿ ಕುಚ್ಚು ಸಿಂಪಲ್ಲಾಗಿ ಪ್ಲೈನಾಗಿ ಹಾಕ್ಕೊಳ್ಳೋಕೆ ಇಷ್ಟ ಆಗಲ್ಲ ಅಂದರೆ ಈ ರೀತಿಯಾಗಿ ಹಾಕೋಬೋದು. ಇಲ್ಲಿ ಬೇಬಿ ಕುಚ್ಚನ್ನ ಕಟ್ಟೋದಕ್ಕೆ 120 ಸ್ಟನ್ಸ್ ಥ್ರೆಡ್ನ ತೊಗೊಳ್ಳಿ. ಆವಾಗ ನೀಟಾಗಿ ಬರುತ್ತೆ. ಐರನ್ ಮಾಡಿಕೊಂಡು ಹಾಕಿದ್ರೆ ಫಿನಿಶಿಂಗು ಕೂಡ ನೀಟಾಗಿ ಬರುತ್ತೆ. ನೋಡಿ ಫೈನಲ್ ಲುಕ್ಕು ಈ ರೀತಿಯಾಗಿದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಫೈನಲ್ ಲುಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೀವಿಲ್ಲಿ ಫ್ಲವರ್ ಬೀಡ್ ಬದಲು ಬೇರೆ ಥರ ನಿಮಗೆ ಯಾವ ರೀತಿ ಬೀಡ್ಸ್ ಇಷ್ಟ ಆಗುತ್ತೋ ಆ ರೀತಿ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಕುಚ್ಚನ್ನ ಕಟ್ ಮಾಡಬೇಕಾದ್ರೆ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ. ಆವಾಗ ತುಂಬ ನೀಟಾಗಿ ಬರುತ್ತೆ.